ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ವೇಳೆ ಪೊಲೀಸರ ಜೊತೆ ಕಿರಿಕ್. ಹುಬ್ಬಳ್ಳಿಯಲ್ಲಿ ಉತ್ತರ ಪ್ರದೇಶದ ಸರ್ಕಾರದ ಬಗ್ಗೆ ಹಾಗೂ ಅಲ್ಲಿನ ಪೊಲೀಸರ ವರ್ತನೆ ಬಗ್ಗೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಉತ್ತರ ಪ್ರದೇಶದಲ್ಲಿ ಯುವತಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ತನಿಖೆಯನ್ನ ಮಾಡದೆ ಪೊಲೀಸರು ಸಂಬಂಧಿಕರಿಗೆ ಮೃತದೇಹವನ್ನು ಕೊಡದೆ ತಾವೇ ಅಂತ್ಯಕ್ರಿಯೆ ಮಾಡಿದ್ದರು. ಇನ್ನು ಈ ವಿಷಯ ದೇಶದಾದ್ಯಂತ ಸುದ್ದಿಯಾಗುತ್ತಿದ್ದ ಹಾಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಈ ವಿಷಯ ತಿಳಿದು ಘಟನೆ ನಡೆದ ಸ್ಥಳದತ್ತ ಹೋಗುವಾಗ ಪೊಲೀಸರು ತಡೆದು ಬಂಧಿಸಿರುವುದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಯುಪಿ ಒಳಗೆ ಮೊನ್ನೆ ಒಂದು ದಲಿತ ಯುವಕಿ ಮ್ಯಾಗ ಅತ್ಯಾಚಾರ ಮಾಡಿ ಅವ್ರ ಕುಟುಂಬ ಗೊತ್ತಿಲ್ಲಂಗ ಅಲ್ಲೇ ಪ್ರಶಾಸನ ಹಾಗೂ ಅಲ್ಲಿ ಪೊಲೀಸರು ಆ ಒಂದು ಹುಡುಗಿದ ರಾತ್ರಿ ಅಂತಿಮ ಸಂಸ್ಕಾರ ಮಾಡಿದ ನೋಡಿದರೆ ಅದು ಇಡೀ ದೇಶ ಖಂಡನೆ ಮಾಡಿ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಸಂಸದರಾದಂಥ ರಾಹುಲ್ ಗಾಂಧೀಜಿಯವರು ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಡೇರ ಅವರು ಇವತ್ತು ಪ್ರತಿಭಟನೆ ಮಾಡುವಾಗ ಉತ್ತರ ಪ್ರದೇಶ ಒಳಗೆ ಏನು ಗುಂಡಾ ರಾಜ್ ಐತಿ ಆದಿತ್ಯನಾಥ್ ಅವರ ನೇತೃತ್ವದ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಅವಮಾನ ಮಾಡಿ ಅವರು ನುಗ್ಗಿ ದುಗಿಸಿ ಪೊಲೀಸರು ಅವ್ರಿಗೆ ಒಂದು ಅರೆಸ್ಟ್ ಮಾಡಿ ರೀತಿಯಲ್ಲಿ ರಾಹುಲ್ ಗಾಂಧಿ ಅವಮಾನ ಮಾಡಿದ ಇಡೀ ದೇಶದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಖಂಡಿಸ್ತೀವಿ. ಹಾಗೂ ರಾಹುಲ್ ಗಾಂಧಿಗೆ ಆಗಿದಂಥ ಅವಮಾನಗೆ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅಂತ ಯೋಗಿ ಆದಿತ್ಯನಾಥ್ ಅವರು ಕ್ಷಮೆಯನ್ನು ಕೇಳಬೇಕಂತೇಳಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಷ್ಟ್ರ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರ ಮೇಲೆ ಏನು ಅವ್ರನ್ನ ಕೆಳಗೆ ಬೀಳಿಸಿ ಅವರಿಗೆ ಹೀನಾಯವಾಗಿ ವರ್ತಿಸಿ ಅವ್ರನ್ನ ಒಂದು ಡೆಮೋಕ್ರಸಿ ಅನ್ನೋದನ್ನು ದೇಶದಲ್ಲಿ ತೆಗೆದುಹಾಕಿ ಒಂದು ಶಾಂತಿಯುತ ಪ್ರೊಟೆಸ್ಟ್ ಮಾಡಿ ಪಾದಯಾತ್ರೆಯಲ್ಲಿ ಹೊರಟಂಥ ಆ ದಲಿತ ಹೆಣ್ಮಗಳ ಮನೆಗೆ ಏನು ಹೋಗ್ತಾ ಇದ್ರು ಅವರನ್ನು ತಡೆಗಟ್ಟಿ ಬಹಳ ಕೆಟ್ಟದಾಗಿ ನಡ್ಕೊಂಡು ಕ್ರೂರವಾಗಿ ನಡ್ಕೊಂಡು ಅವರನ್ನು ತಡೆದು ಅರೆಸ್ಟ್ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈಗ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಉಗ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಮಾಸ್ಕ್ ಹಾಕದೆ ಜನರ ಸಂಚಾರ, ದಂಡ ತುಂಬು ಅಂದ್ರೆ ನಕಾರ. ಜನರ ವರ್ತನೆಗೆ ಅಧಿಕಾರಿಗಳು ಸುಸ್ತು. ಕೊರೋನಾ ಎಂಬ ಮಹಾಮಾರಿ ದಿನದಿಂದ ದಿನಕ್ಕೆ ತನ್ನ ನಾಗಾಲೋಟವನ್ನ ಮುಂದುವರಿಸುತ್ತಲೇ ಇದೆ. ಅದರಲ್ಲೂ ಕೂಡ ಶರವೇಗದಲ್ಲಿ. ಹೀಗಾಗಿ ಇದನ್ನ ನಿಯಂತ್ರಣ ಮಾಡಲು ಸರ್ಕಾರ ಕೂಡ ಹರಸಾಹಸವನ್ನ ಮಾಡ್ತಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಮಾಸ್ಕ್ ಇಲ್ಲದೆ ಮನೆ ಬಿಟ್ಟು ಹೊರಗೆ ಬರುವಾಗ ಮಾಸ್ಕ್ ಇಲ್ಲದೆ ಬರೋರಿಗೆ ದಂಡ ಹಾಕಿ ಅಂತ ಸರ್ಕಾರ ಹೇಳಿದೆ. ಆದ್ರೆ ಮಾಸ್ಕ್ ಇಲ್ಲದೆ ರಸ್ತೆಗೆ ಇಳಿದವರು ಮಾತ್ರ ನಾವೇಕೆ ದಂಡವನ್ನ ಕಟ್ಟಬೇಕು ಅಂತ ಅಧಿಕಾರಿಗಳ ಜೊತೆ ಖ್ಯಾತೆಯನ್ನ ತೆಗೆಯುತ್ತಿದ್ದಾರೆ. ಹುಬ್ಬಳ್ಳಿಯ ಕಾರ್ಪೊರೇಷನ್ ಅಧಿಕಾರಿಗಳು ಪೊಲೀಸರ ಸಹಯೋಗದಲ್ಲಿ ಮಾಸ್ಕ್ ಇಲ್ಲದವರಿಗೆ ದಂಡ ಹಾಕಲು ಮುಂದಾದ್ರೂ ಕೂಡ ಸಾರ್ವಜನಿಕರು ದಂಡವನ್ನ ಕಟ್ಟಲು ಮುಂದಾಗುತ್ತಿಲ್ಲ. ಹೀಗಾಗಿ ಪೊಲೀಸರು ಇದ್ರೂ ಕೂಡ ಸಾರ್ವಜನಿಕರು ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡುತ್ತಾರೆ. ಇದರಿಂದ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು ಎಂಬುದೇ ತಲೆನೋವು ಆಗಿದೆ. ಪ್ರತಿದಿನ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಮಾಸ್ಕ್ ಡ್ರೈವ್ನ ನಮ್ಮ ಲಿಮಿಟ್ಸ್ ಬರೋದು ಝೋನ್ 11 ವಲಯ ಕಚೇರಿ 11. ನಾವಷ್ಟು ಜನ ಹೆಲ್ತ್ ಇನ್ಸ್ಪೆಕ್ಟ್ರು ಪೊಲೀಸ್ ಸಪೋರ್ಟಿಂದ ನಾವು ಬಂದು ಡೈಲಿ ಮಾಸ್ಕ್ ಡ್ರೈವ್ನ ಮಾಡ್ತಿದ್ದೀವಿ. ಇವತ್ತು ಟೋಟಲ್ 30 ಜನನ ಹಿಡಿದು ಪೆನಾಲ್ಟಿ ಹಾಕಿದ್ದೀವಿ. ಅದು ಪಬ್ಲಿಕ್ ಇರ್ಬೋದು, ಕಮರ್ಷಿಯಲ್ ಶಾಪ್ಸ್ ಇರ್ಬೋದು, ಮತ್ತು ಬೈಕ್ನಲ್ಲಿ ಟ್ರಾವೆಲ್ ಮಾಡೋ ಇವರು ಪೀಪಲ್ಸ್ ಇರ್ಬೋದು, ಪಬ್ಲಿಕ್ ಎಲ್ಲರನ್ನೂ ಹಿಡಿದು ಪೆನಾಲ್ಟಿ ಹಾಕ್ತಿದ್ದೀವಿ. ರೆಸ್ಪಾನ್ಸು ಕೆಲವರು ಜನ ಜಗಳ ಮಾಡ್ತಾರೆ. ಪೊಲೀಸ್ ಇರೋದ್ರಿಂದ ಏನು ಅನ್ನಲ್ಲ, ಕೆಲವೊಂದು ಟೈಮ್ ಗಲಾಟೆನೇ ಮಾಡಿ ಹೋಗ್ತಾರೆ. ನಮಗೆ ಪೊಲೀಸ್ ಸೇಫ್ಟಿ ಇದೆ. ನಮ್ಮ ಹೈಯರ್ ಆಫೀಸರ್ಸು ಅವ್ರಿಗೆ ಒಂದು ಲೆಟ್ರು ಕೊಟ್ಟು ಅವ್ರ ಮುಖಾಂತರ ನಮಗೆ ಸೇಫ್ಟಿ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಸರ್. ಜಗಳ ಮಾಡಿದ್ದಾರೆ. ಜಗಳ ಮಾಡಿದ್ಮೇಲೂ ಅವ್ರ ಕಡೆ ಪೇ ಮಾಡಿಸಿ ಕಳಿಸಿದ್ದೀವಿ. ಇವತ್ತು ಒಂದಿಬ್ಬರು ಗಲಾಟೆ ಮಾಡಿದ್ದಾರೆ. ಅವ್ರ ಹೆಸರು ಡೀಟೇಲ್ಸು ತೊಗೊಂಡಿದ್ದೀನಿ. ಅವ್ರದನ್ನ ಏನಿದೆ ಪೊಲೀಸ್ ಸ್ಟೇಷನಲ್ಲಿ ಪ್ರೊಸೀಜರ್ ಅದನ್ನು ಮಾಡಿಸ್ತೀವಿ. ನಮಗೀಗ ಮಾಸ್ಕಿಗಿರೋದು ಫಸ್ಟ್ ಟೈಮ್ ಪೆನಾಲ್ಟಿ ಹಾಕೋದಕ್ಕೆ 200 ರುಪೀಸು. ಅದೇ ಪರ್ಸನ್ ಏನಾದ್ರೂ ಇನ್ನೊಮ್ಮೆ ಏನಾದರೂ ಅದೇ ರೀತಿ ರೂಲ್ಸ್ ಬ್ರೇಕ್ ಮಾಡ್ತಂದ್ರೆ 300 ರುಪೀಸ್ ಪೆನಾಲ್ಟಿ ಹಾಕೋದಿದ್ದು. ನನ್ನ ಹೆಸರು ದೀಪಿಕಾ ಆರ್, ಇವರು ಹಿನಾ ಕೌಸರ್, ಅವರು ಜಿಶಾನ್ ಅಹಮದ್.